ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಯೂಟ್ಯೂಬ್ ಬ್ಯಾನರ್ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು 100% ಸೈಜ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಗೈಸ್ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಹೊಸ ಯೂಟ್ಯೂಬರ್ನ ಬೆಳೆಸಿ ಗೈಸ್. ಓಕೆ ಗೈಸ್, 100% ವರ್ಕ್ ಆಗುತ್ತೆ ಗೈಸ್. ನಾನು ಮಾಡಿಕೊಟ್ಟಿದ್ದೀನಿ ಕ್ಲೀನಾಗಿ, ಅದೇ ಥರ ಫಾಲೋ ಮಾಡಿ ಫುಲ್ ವಿಡಿಯೋ ನೋಡಿ ಗೈಸ್. ಮೊದಲನೇದಾಗಿ ನಿಮ್ಮ ಪಿಕ್ಸಲ್ ಲ್ಯಾಬ್ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಬಾಕ್ಸ್ ನೋಡ್ತಾ ಇದ್ದೀರಾ, ಆ ಬಾಕ್ಸ್ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಇಮೇಜ್ ಸೈಜ್ ಅಂತ ಐತೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರ ಟೆಂಪ್ಲೇಟ್ಸ್ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಇವಾಗ ನೋಡ್ತಾ ಇದ್ದೀರಾ ಗೈಸ್. ನೋಡ್ತಾ ಇದ್ದೀರಾ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ನಿಮ್ಮದು ಇವಾಗ ನಾನು ಹೇಳಿದ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ನಲ್ಲ, ಅದನ್ನು ಡೌನ್ಲೋಡ್ ಮಾಡಿರ್ತೀರಾ. ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ವೆಯ್ಟ್ ಮಾಡಿ ಗಾಯ್ಸ್. ನೋಡ್ತಾ ಇದ್ದೀರಾ ಇಲ್ಲಿ ನಾನು ಇದರಲ್ಲಿ ಒಂದು ಇದು ತೊಗೊತಾ ಇದ್ದೀನಿ, ನೋಡ್ತಾ ಇದ್ದೀರಾ ಈ ಬ್ಯಾಕ್ಗ್ರೌಂಡ್ ತೊಗೊತಾ ಇದ್ದೀನಿ. ತೊಗೊಂಡ್ಮೇಲೆ ಜಸ್ಟ್ ಏನು ಮಾಡಬೇಡಿ, ಇಲ್ಲಿ ಎ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಗೈಸ್. ಅದಕ್ಕಿಂತ ಮುಂಚೆ ಅದ್ರ ಪಕ್ಕದಲ್ಲಿ ಆ್ಯಪಲ್ಲು ಸಿಂಬಲ್ ಕೊಟ್ಟಿರಲ್ಲ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇದೆ. ರಿಲೇಟಿವ್ ಸೈಜ್ ಅಂದರೆ ಅದು ಕರೆಕ್ಟಾಗಿ ಸೆಟ್ ಮಾಡಿ ಗೈಸ್. ಈಗ ನೋಡ್ತಾ ಇದ್ದೀರಾ ರಿಲೇಟಿವ್ ಸೈಜಸ್ ಸೆಟ್ ಆಗ್ತಾಯಿದೆ, ನೋಡ್ತಾ ಇದ್ದೀರಾ ಕರೆಂಟ್ ಹೋಯ್ತು. ನೋಡ್ತಾ ಇದ್ದೀರಾ ಗೈಸ್, ಈಗ ಇದನ್ನು ಸೆಟ್ ಮಾಡಾದ್ಮೇಲೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಮೇಲೆ 3 ಡಾಟೆಡ್ ಲೈನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಾಂದರೆ ಆ ಕಡೆ ಈ ಕಡೆ ಸೈಡಿಗೆ ಹೋಗ್ಬಿಡುತ್ತೆ, ಇಲ್ಲಾಂದರೆ ಸರಿ ಬರೋಲ್ಲ. ಓಕೆ ಗೈಸ್, ನೋಡ್ತಾ ಇದ್ದೀರಾ ಈಗ ಫಸ್ಟು ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ಆ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಕೋಬೇಕು ಗೈಸ್. ಚೇಂಜ್ ಮಾಡ್ಕೋಬೇಕಂದ್ರೆ ಈ ಆ್ಯಪಲ್ ಪಕ್ಕ ಇದೆಯಲ್ಲ, ಆ ಪಕ್ಕದಲ್ಲಿ 2 ಬಾಕ್ಸ್ ಥರ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಇಲ್ಲಿ ಕಲರ್ ಅಂತ ಇದೆ, ಆ ಕಲರ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ವೈಟ್ ಮಾಡ್ಕೊಳ್ಳಿ ಗೈಸ್. ವೈಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಮತ್ತೆ ನೀವು ಗ್ಯಾಲ್ರಿಗೆ ಹೋಗ್ಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಫ್ರಮ್ ಗ್ಯಾಲ್ರಿ ಮೇಲೆ ಹೋಗ್ಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಟೆಂಪ್ಲೇಟ್ಸ್ ಕೊಟ್ಟಿರ್ತೀನಲ್ಲ ಡೌನ್ಲೋಡ್ ಮಾಡಿರ್ತೀರ, 3 ಟೆಂಪ್ಲೇಟ್ಸ್ ಕೊಟ್ಟಿರ್ತೀನಿ, ಆ 3ನೂ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ ಒಂದು ನಿಮಿಷ, ಈಗೇನು ಅಂದರೆ ನೋಡ್ತಾ ಇದ್ದೀರಾ ಇಲ್ಲಿ ಶೇಪ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಈ ಥರ ಕ್ಲಿಕ್ ಮಾಡಿಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಮಾಡಿಬಿಟ್ಟು ಈ ಕಡೆ ಹಿಂಗೆ ಹಾಕ್ಬಿಡಿ ಗೈಸ್. ಹಿಂಗೆ ಹಾಕಿದ್ಮೇಲೆ ಈ ಥರ ಬರುತ್ತೆ, ನೋಡ್ತಾ ಇದ್ದೀರಾ. ಶೇಪ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿ, ಎ ಮೇಲೆ ಅಂತೀನಿ ಆ್ಯಪಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಜಸ್ಟ್ ಕಲರ್ ಚೇಂಜ್ ಮಾಡ್ಕೊಳ್ಳಿ ಗೈಸ್. ಕಲರ್ ಚೇಂಜ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ ಯಾವ ಥರ ಕಲರ್ ಆಗುತ್ತೆ ಅಂತ. ನೋಡ್ತಾ ಇದ್ದೀರಾ ರೈಟ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಟು ಬ್ಯಾಕ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡ್ತಾ ಇದ್ದೀರಾ ಅದನ್ನು ಸೈಜ್ ಮಾಡ್ಕೊಳ್ಳಿ, ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ನೋಡ್ತಾ ಇದ್ದೀರಾ ಗೈಸ್. ಇದನ್ನು ಇನ್ನೊಂಚೂರು ಈ ಕಡೆ ಇಟ್ಕೊಂಡು ನೋಡ್ತಾ ಇದ್ದೀರಾ ಇಲ್ಲಿ ಈ ಥರ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಈಗ ನಾನು ಸ್ವಲ್ಪ ಸೈಜ್ ದೊಡ್ಡದು ಮಾಡಬೇಕದು, ದೊಡ್ಡದು ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ ಈ ಥರ ಬಂದೈತೆ.
ಇದನ್ನು ಸ್ವಲ್ಪ ನಾವು ಈ ಥರ ಮಾಡ್ಕೊಳೋಣ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನೋಡಿದ್ರಲ್ಲ. ಹಿಂಗಾದ್ಮೇಲೆ ಇದನ್ನು ಸ್ವಲ್ಪ ಸೈಡಿಗೆ ಎಳೆದ್ಬಿಟ್ಟು ಕೂರಿಸಿ ಕರೆಕ್ಟಾಗಿ. ಕೂರಿಸಾದ್ಮೇಲೆ ನೋಡ್ತಾ ಇದ್ದೀರಾ ಈ ಕಡೆ. ಅದೇ ಮತ್ತೆ ಈಗ ಫ್ರಮ್ ಗ್ಯಾಲ್ರಿಗೆ ಹೋಗಿ ಗೈಸ್. ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಸಿಗೆ ಹೋಗಿ. ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಇನ್ನೊಂದು ಟೆಂಪ್ಲೇಟ್ಸ್ ಕೊಟ್ಟಿರ್ತೀನಿ ಅಂದ್ಕೊಂಡು ಹೇಳಿದ್ದೀನಿ. ಆ ಟೆಂಪ್ಲೇಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಇವಾಗ ನೋಡ್ತಾ ಇದ್ದೀರಾ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಸೈಡ್ ಏನಿದೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಇಲ್ಲಿ ಅದಕ್ಕೂ ಇದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡ್ತಾ ಇದ್ದೀರಾ ಇದನ್ನು ಟು ಬ್ಯಾಕ್ ಮಾಡಿ. ನೋಡ್ತಾ ಇದ್ದೀರಾ ಗೈಸ್ ಯಾವ ಥರ ಬರುತ್ತೆ ಅಂತ. ಬಂದಾದಮೇಲೆ ನೋಡ್ತಾ ಇದ್ದೀರಾ ಜಸ್ಟ್ ಏನು ಮಾಡಬೇಡಿ, 2-3 ಸೇವ್ ಮಾಡ್ಕೊಳ್ಳಿ, ಅಂದರೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಆಡಿ ಮ್ಯೂಸಿಕ್ ಅಂತ ಹಾಕ್ತೀನಿ. ಮ್ಯೂಸಿಕ್ ಆ್ಯಂಡ್ ಲವ್ ಸ್ಟೋರಿ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಇದು ಬಂದೈತೆ. ಇಲ್ಲಿ ನೋಡ್ತಾ ಇದ್ದೀರಾ ಪ್ಲಸ್ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಫಾಂಟ್ ಸೆಲೆಕ್ಟ್ ಮಾಡ್ಕೊತೀರಾ. ಈಗ ನೋಡ್ತಾ ಇದ್ದೀರಾ ನಾನು ಸೆಲೆಕ್ಟ್ ಆಗಿದೆ. ಏನು ಮಾಡಬೇಡಿ, ಜಸ್ಟ್ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಗೈಸ್. ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಗೈಸ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಗೈಸ್, ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನು ನಾನು ಈಗ ಸ್ಟ್ರೋಕ್ ಮೇಲೆ ಹೋಗ್ಬಿಟ್ಟು ಸ್ಟ್ರೋಕ್ ಮಾಡ್ತೀನಿ. ಮಾಡಿಬಿಟ್ಟಾದ್ಮೇಲೆ ನೋಡ್ತಾ ಇದ್ದೀರಾ ಯಾವ ಥರ ಬರುತ್ತೆ ಅಂತ. ಇವಾಗ ನೋಡ್ತಾ ಇದ್ದೀರಾ ಇದು ಬೇಡ, ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇದು ಕೊಟ್ಟಿದ್ದೀನಿ. ಅದರಲ್ಲಿ ನೋಡ್ತಾ ಇದ್ದೀರಾ ಈಗ ಇದನ್ನು ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ದೀರಾ ನೋಡಾದ್ಮೇಲೆ ಜಸ್ಟ್ ಏನು ಮಾಡಬೇಡಿ, ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ತೊಗೊಂಬಂದು ಸೆಂಟ್ರಿಗೆ ಕೂರಿಸ್ಬಿಟ್ರು. ನೋಡ್ತಾ ಇದ್ದೀರಾ ಅದೇ ಥರ ಈಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ. ಓಕೆ ಗೈಸ್, ನೋಡ್ತಾ ಇದ್ದೀರಾ ಇಲ್ಲಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಹಿಂಗೆ ತೊಗೊಂಡು ಇದು PNG ಮಾಡ್ಕೋಬೇಕು ಫಸ್ಟು. ನಾನು PNG ಏನು ಮಾಡ್ಕೊತಾ ಇಲ್ಲ, ಡೈರೆಕ್ಟ್ ನಾನು ಆ್ಯಡ್ ಮಾಡ್ತೀನಿ. ನೋಡಿ ಗೈಸ್ ಯಾವ ಥರ ಅಂದರೆ ಇದನ್ನು ಚಿಕ್ಕದಾಗಿ ಮಾಡ್ಕೊಂಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಸೆಂಟ್ರಿಗೆ ಹಾಕಿ. ಇಲ್ಲ ಇದು ಸೆಂಟ್ರಿಗೆ ಹಾಕಿ. ನೋಡ್ತಾ ಇದ್ದೀರಾ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ನೀವೇನು ಮಾಡಿ ಅಂದರೆ ಇದನ್ನು ಸ್ಟ್ರೋಕ್ ಮಾಡಿ. ಯಾವ ಥರ ಅಂದರೆ ಬ್ಲ್ಯಾಕ್ ಕೊಟ್ಬಿಟ್ಟು ಮುಂದೆ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಇದನ್ನು ಈಗ ನೀವೇನು ಮಾಡ್ತೀರಾ ಅಂದರೆ ಅದ್ರ ಪಕ್ಕಕ್ಕೆ ಇವಾಗ ಅದನ್ನು ಸೇವ್ ಮಾಡ್ಕೊಳ್ಳಿ, ಅಂದರೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ ಕಡೆ ಈ ಕಡೆ ಜರುಗಿಬಿಡುತ್ತೆ. ಸೆಂಟ್ರು ಕರೆಕ್ಟಾಗಿದೆಯಾ ನೋಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಫೇಸ್ಬುಕ್ ಅಂತ ಹಾಕಿ. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಅಂತ ಹಾಕಿ. ಅದು ನೆಕ್ಸ್ಟು ಸಾಕು ನನಗಷ್ಟೇ. ಹಾಕ್ಬಂದೆ ನೋಡ್ತಾ ಇದ್ದೀರಾ ಇಲ್ಲಿ ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ.
ಇಲ್ಲಾಂದರೆ ಇದು ಬೇಡ ಅಂದರೆ ಇದನ್ನು ಬಿಟ್ಟು ಹಾಕಿ ಅಲ್ಲೆಲ್ಲಾದರೂ PNG ಕೊಟ್ಟಿರ್ತೀವಿ, PNG ಬ್ರೌಸರ್ ಚೆಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ PNG ಇದೆ. ಇದನ್ನು ಜಸ್ಟ್ ಏನು ಮಾಡಬೇಡಿ, ಇದನ್ನು ಸೇವ್ ಮಾಡ್ಕೊಂಬಿಟ್ಟು ಇದನ್ನು ರೈಟ್ ಕೊಡಿ. ಕೊಟ್ಟಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಸ್ಟ್ ಹಿಂಗೆ ಬಂದ್ಬಿಟ್ಟು ಇಲ್ಲಿಗೆ ಆ್ಯಡ್ ಮಾಡಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ಇನ್ನೂ ಏನಾರು ಮ್ಯಾಜಿಕ್ ಮಾಡಬೇಕಂದ್ರೆ ಕ್ಲಿಕ್ ಮಾಡಿಬಿಟ್ಟು ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಯಾವುದಾದ್ರು ಒಂದು PNG ಬೇಕಾಗುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಯೂಟ್ಯೂಬ್ದೊಂದು ಬೇಕು. ಇಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಐತಲ್ಲ, ಇದನ್ನು ತಗೊಂಡೋಗಿ ಇಲ್ಲಿ ಜಸ್ಟ್ ಏನು ಮಾಡ್ತೀನಿ ಅಂದರೆ ಹೋಗ್ಬಿಡ್ತು. ನೋಡ್ತಿದ್ದೀರಾ, ಇದನ್ನು ಚಿಕ್ಕದಾಗಿ ಮಾಡ್ಕೊತೀನಿ. ಚಿಕ್ಕದಾಗಿ ಮಾಡ್ಕೊಂಡಾಗ ಅದು ಇಲ್ಲಿ ಬರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಮಗೆ ಇದನ್ನು ನಾನು ಆ್ಯಡ್ ಮಾಡಿ ತೋರಿಸ್ತೀನಿ ಯೂಟ್ಯೂಬ್ ಚಾನಲಿಗೆ. ಓಕೆ, ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ, ಜಸ್ಟ್ ಇಲ್ಲಿಗೆ ಹಾಕಾದ್ಮೇಲೆ ನೋಡ್ತಾ ಇದ್ದೀರಾ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಓಕೆ, ಇನ್ನೇನಾದರೂ ಬಿಟ್ಟಿದ್ದೀನಾ? ಇಲ್ಲ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದನ್ನು ಜಸ್ಟ್ ಏನೂ ಇಲ್ಲ, ಇದನ್ನು ಸೇವ್ ಮಾಡ್ಕೊತೀನಿ. ಸೇವ್ ಮಾಡಿದಾಗ ನೋಡ್ತಾ ಇದ್ದೀರಾ ಇಲ್ಲಿ QHD ಅಂತ ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಸೇವ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ನೋಡಿ ಯೂಟ್ಯೂಬಿಗೆ ಯಾವ ಥರ ಸೆಟ್ ಆಗಿರುತ್ತೆ ಅಂತ ಇಲ್ಲಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಸ್ವಿಚ್ ಅಕೌಂಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದು ಬೇಡ, ಒಂದು ನಿಮಿಷ. ವ್ಯೂವರ್ ಚಾನಲ್ ಅಂತ ಇದೆಯಾ, ಅಲ್ಲಿಂದ ಅಂದರೆ ಇಲ್ಲಿ ಮಾಡಿ, ಇಲ್ಲೂ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಮಾಡಿ. ವ್ಯೂ ಚಾನಲ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಾ ಇಲ್ಲಿ ಚೂಸ್ ಫ್ರಮ್ ಯುವರ್ ಫೋಟೋಸ್ ಅಂತ ಐತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಏನಿಲ್ಲ, ಇದನ್ನು ಹಂಗೆ ಸಣ್ಣದಾಗಿ ಮಾಡಿಬಿಡಿ. ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿ ಸೆಟ್ ಆಗಿದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಬರುತ್ತೆ ಅಂತ. ಕರೆಕ್ಟಾಗಿ ಫೋನಿಗೆ ಸೆಟ್ ಆಗಿರುತ್ತೆ, ಡೆಸ್ಕ್ಟಾಪಿಗೂ ಸೆಟ್ ಆಗಿರುತ್ತೆ ಗೈಸ್. ನೋಡ್ತಾ ಇದ್ದೀರಾ ಇಲ್ಲಿ ಯಾವ ಥರ ಸೆಟ್ ಆಗಿದೆ ಅಂತ. ನೋಡಿದ್ರಲ್ಲ, ಇದು ಸ್ವಲ್ಪ ಮಿಸ್ಟೇಕ್ ಐತೆ. ಓಕೆ, ನೋಡ್ತಾ ಇದ್ದೀರಾ ಈಗ ಇದನ್ನು ಯೂಟ್ಯೂಬ್ ಅನ್ನೋದನ್ನು ಸ್ವಲ್ಪ ಮೇಲೆ ಹಾಕಬೇಕು. ನೋಡ್ತಾ ಇದ್ದೀರಾ ಇದು ಇವಾಗ ಇದನ್ನು QHDಯಲ್ಲಿ ಸೆಟ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಇದನ್ನು ಮತ್ತೆ ನಾವು ಬೇರೆದು ಹಾಕೋಣ. ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಸೆಟ್ ಮಾಡೋಣ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ನೋಡ್ತಾ ಇದ್ದೀರಲ್ಲ ಈ ಥರ ಸೆಟ್ ಆಗುತ್ತೆ ಗೈಸ್. ನೋಡ್ತಾ ಇದ್ದೀರಾ ಯಾವ ಥರ ಸೆಟ್ ಆಗಿದೆ ಅಂತ. ನೋಡಿದ್ರಲ್ಲ ಗೈಸ್ ಇದೇ ಥರ ಟೆಕ್ನಾಲಜಿ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನಾಗಿ ನಿಮಗೆ ಸಿಗುತ್ತೆ ಗೈಸ್. ನೋಡಿದ್ರಲ್ಲ ಯಾವ ಥರ ಎಡಿಟ್ ಮಾಡೋದಂತ ಬ್ಯಾನರ್ನ. ಓಕೆ ಗೈಸ್.